ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನೀವು ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಕೊನೆ ತನಕ ಈ ವಿಡಿಯೋ ನೋಡಿ. ನಿಮ್ಮ ಟ್ರೆಂಡ್ಗಳಲ್ಲಿ ನೀರು ಬರ್ಬೋದು ಅಂದ್ಕೊಳ್ತೀನಿ, ಬಟ್ ನಿಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವತ್ತು ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಸಸ್ಪೆನ್ಸ್, ಕೊನೆ ತನಕ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಲೈಫಲ್ಲಿ ಫಸ್ಟ್ ಟೈಮ್ ಗಾಯ್ಸ್ ದುಪ್ಪಟ್ಟ ಹಾಕಿರೋದು. ಅಂದರೆ ನನಗೆ ಜರ್ಕಿ ಹಾಕ್ಕೊಂಡು ಅಭ್ಯಾಸ, ದುಪ್ಪಟ್ಟ ಹಾಕ್ಕೊಂಡು ಅಭ್ಯಾಸ ಇಲ್ಲ. ಜಾಸ್ತಿ ಜರ್ಕಿ ಆಗ್ತಿದ್ದು. ಸೊ ಬನ್ನಿ ಹೋಗೋಣ. ತುಂಬ ಬಿಸಿಲಿದೆ ಈಗಲೇ. ಗೈಸ್, ದ ಡೇ ಔಟ್ಫಿಟ್ ನೋಡಿ ಹಿಂಗೆ ಕಾಣ್ತಾ ಇದೆ ಅಂತ. ಸ್ವಲ್ಪನೂ ಚೆನ್ನಾಗಿ ಕಾಣ್ತಿಲ್ಲ, ದೊಂಬರ್ ಥರ ಕಾಣ್ತೀವಿ ಅಲ್ವಾ? ಸೊ ಗೈಸ್, ಏನ್ ಮಮ್ಮಿ ಹಿಂಗಂತಿದೆ? ಗಿವ್ ಮೀ ರೆಸ್ಪೆಕ್ಟ್ ಅಂಡ್ ಟೇಕ್ ಅ ರೆಸ್ಪೆಕ್ಟ್. ಸೊ ಗೈಸ್, ಇವಾಗ ರಾಯರಿಗೆ ಕೈ ಮುಗಿಯೋಣ. ರಾಯರೇ, ಇವತ್ತು ನಾನು ಹೋಗೋ ಕೆಲಸ ದಯವಿಟ್ಟು ಆಗಲಿ ಅಪ್ಪ ತಂದೆ. ಮಮ್ಮಿ ಬೇಗ ಬಾ, ಟೈಮ್ ಆಯ್ತು. ಗೈಸ್, ಮನೆಯಿಂದ ಬಂದು ಇವಳಿಗೋಸ್ಕರ ವೆಯ್ಟ್ ಮಾಡೋದಾಯ್ತು. ಟೈಮ್ ಸೆನ್ಸೇ ಇಲ್ಲ ಇವಾಗ. ಮಮ್ಮಿ ಸರಿ, ಚೆನ್ನಾಗಿದೆ ಕಣ್ ಬಾ. ಸರಿ. ಸೊ ಗೈಸ್, ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೊನೆ ತನಕ ನೋಡಿ. ನಿಮ್ಮ ಕಣ್ಣಂಚಲ್ಲಿ ನೀರುಗಳು ಖಂಡಿತ ಬರುತ್ತೆ. ಆದರೆ ನೀವು ಡಿಗ್ರಿ ಆಗಿದ್ರೆ ಖಂಡಿತ ಈ ವಿಡಿಯೋನ ನೋಡಲೇಬೇಕು, ಕೊನೆ ತನಕ ನೋಡಿ. ನಮ್ಮ ಮಮ್ಮಿ ಇವಾಗ ಸ್ಲಿಪ್ಪರ್ ಹಾಕೊಳಕ್ಕೆ ಹೋಗ್ತಾ ಇದೆ. ಹೆಂಗೆ ಕಾಣ್ತಾವಳೆ ನೋಡಿ ಗೈಸ್, ನಾಯಿ ಮರಿ ಥರ ಕಾಣ್ತಾವಳೆ. ಗೈಸ್, ಕಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಅಂತ. ನನಗೆ ವರ್ಷ ಕಾವೇರಿ ಯಾಕಂದರೆ ತುಂಬ ಇಷ್ಟ. ಸೊ ನಿಮ್ಗೆ ಯಾರು ಅಂತ ಕಮೆಂಟ್ ಮಾಡಿ. ಹಾಂ, ಸೊ ಗೈಸ್ ಬನ್ನಿ ಹೋಗೋಣ. ಫೋನಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ. ಯಾರ ಮಮ್ಮಿ? ಯಾರ ಮಮ್ಮಿ? ಏನಂದ? ಬಾ, ಟೈಮ್ ಆಯಿತು. ಸೊ ಟೈಮ್ ಆಯಿತು, ಇವಾಗ ಏನು ಮಾಡ್ಬೇಕು ಗೈಸ್? ಹುಡುಗಿ ಟೈಮ್ ಸೆನ್ಸೇ ಇಲ್ಲ. ಹೋಗಿರಿ ಮುಖ ಸರ್ಸಿ. ಅವ್ಳು ಮಾತಾಡೋದು ಟೈಮ್ ಸೆನ್ಸ್ ಇಲ್ಲ ನನಗೆ. ಏನು ಬಂಗಾರದಾಗ ಮಾತಾಡ್ತೀವಿ ಯಾವಾಗ ಅಲ್ಲಿ ಎಷ್ಟಾಯ್ತು ನೋಡಿ, 8:15 ಟೈಮು. ನಡೆಬಾರಾಯ್ತು, ಹೋಗು ಬಸ್ಸಿಗೆ ಓಡ್ಬೇಕಾಯ್ತು. ಸೊ ಗೈಸ್, ಇವಾಗ ನಗರದಲ್ಲಿ ಬಂದು ಬದನಗುಪ್ಪೆಗೆ ಬಸ್ ಹತ್ತಿದ್ದೀವಿ ಗೈಸ್. ಸೊ ಬಸ್ಸಿನ ವ್ಯವಸ್ಥೆ ಮಾತ್ರ ಸ್ವಲ್ಪ ಚೆನ್ನಾಗಿದೆ. ಫೈನಲಿ ನಾನು ಇವತ್ತು ಬದನಗುಪ್ಪೆಗೆ ಬಂದಿದ್ದೀನಿ. ಸೊ ಒಬ್ಬಳೇ ಇದ್ದೀನಿ. ಎಷ್ಟು ಭಯ ಆಗ್ತಿದೆ ಅಂದರೆ ನೋಡಿ, ಇಲ್ಲಿ ಅಷ್ಟು ದೂರದಿಂದ ಒಬ್ಬಳೇ ಬಂದಿದ್ದೀನಿ ಗೈಸ್. ಬರೀ ವೆಹಿಕಲ್ಸು, ಸೌಂಡ್ಸು. ನಾನು ಮಾತಾಡೋದು ನಿಮಗೆ ಕೇಳ್ತಿದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ಮನೆಗೆ ಹೋಗಿ ಚೆಕ್ ಮಾಡ್ಬೇಕು ಗೈಸ್. ಸೊ ಗೈಸ್, ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ. ಸೊ ಇವತ್ತು ಒಂದು ಇಂಟರ್ವ್ಯೂ ಇದೆ. ಸೊ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಸೊ ಹುಡುಗಿ ಆಗಲಿ ಹುಡುಗ ಆಗಲಿ ಡಿಗ್ರಿ ಆದಮೇಲೆ ಆ ಲೈಫೇ ಒಂಥರ. ಸೊ ಗೈಸ್, ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಗೈಸ್. ನಿಮಗೆ ಕಾಣಿಸ್ತಾ ಇರ್ಬೋದು, ಹೆವಿ ವೆಹಿಕಲ್ಸು. ನನಗೆ ಮೊದಲೇ ವೆಹಿಕಲ್ಸ್ ಅಂದರೆ ಆಗೋದಿಲ್ಲ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಕೂಡ ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಲ್ಲಿಗೆ ನಾನು ಕೆಲಸ ಕೇಳೋದಕ್ಕೆ ಬಂದಿದ್ದೀನಿ. ಅಂದರೆ ಇವತ್ತು ಇಂಟರ್ವ್ಯೂ ಇದೆ, ನೋಡೋಣ ಏನಾಗುತ್ತೆ ಗೊತ್ತೇ ಇಲ್ಲ ಗೈಸ್. ಇಂಟರ್ವ್ಯೂ ಬಂದಿದ್ದೀನಿ. ಆಧಾರ್ ಕಾರ್ಡ್ ಜೆರಾಕ್ಸು, ಡಾಕ್ಯುಮೆಂಟ್ಸು ಏನೂ ಜೆರಾಕ್ಸ್ ಮಾಡಿಸ್ಕೊ ಬಂದಿಲ್ಲ. ರಿಸ್ಯೂಮ್ ಕೂಡ ಫೋನಲ್ಲಿ ನಾನೇ ಇವಾಗ ಕೂತ್ಕೊ ಪ್ರಿಪೇರ್ ಮಾಡಿದೆ, ಬಟ್ ಅದು ಜೆರಾಕ್ಸ್ ಬಂದಿಲ್ಲ. ಸೊ ಭಯ ಆಗ್ತಿದೆ ಗೈಸ್. ಸೊ ನೋಡೋಣ, ಫಸ್ಟು ಟೈಮು ಕೆಲಸ ಕೇಳೋದಕ್ಕೆ ಬದನಗುಪ್ಪೆಗೆ ಬಂದಿದ್ದೀನಿ. ಇಂಡಸ್ಟ್ರಿಯಲ್ ಏರಿಯಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾನು ಬಂದಿರೋದು ಕೇನ್ಸ್ ಫ್ಯಾಕ್ಟ್ರಿಗೆ. ಸೊ ಆ ಕಡೆ ಹೋಗಿದ್ದೆ, ಅದು ಲೇಬರ್ಸ್ ಅಂತ ಬರೋದು. ಈ ಕಡೆ ಮೇಯ್ನ್ ಗೇಟ್ ಇದೆಯಂತೆ, ಅಲ್ಲಿಂದ ಹೋಗ್ಬೇಕಂತೆ. ಸೊ ಹೋಗೋಣ. ಸೊ ಫಸ್ಟ್ ಟೈಮ್ ಭಯ ಆಗ್ತಾಯಿದೆ ಗೈಸ್. ನೋಡಿ ಎಷ್ಟು ಏರಿಯಾ ಇದೆ, ಇಂಡಸ್ಟ್ರಿಯಲ್ ಏರಿಯಾ.
ಗೈಸ್, ನೀವೇನಾದ್ರು ಫ್ರೆಷರ್ಸ್ ಆಗಿದ್ದರೆ ದಯವಿಟ್ಟು ಇದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂತಂದರೆ ರಿಸ್ಯೂಮ್ನ ಪ್ರಿಪೇರ್ ಮಾಡಿ ನೀವೇ ಇಟ್ಕೊಳ್ಳಿ. ಸೊ ನಾನು ಇವತ್ತು ರಿಸ್ಯೂಮ್ನೇ ತಗೊಂಡೋಗಿಲ್ಲ. ಇಂಟರ್ವ್ಯೂಗೆ ಹೋಗಿದ್ದೀನಿ, ಬಟ್ ರಿಸ್ಯೂಮ್ನೇ ತಗೋಗಿಲ್ಲ. ಎಂಥ ಪರಿಸ್ಥಿತಿ ಆಗಿತ್ತು ಗೊತ್ತಾ. ಮತ್ತೆ ಹೋಗಿ ನಾನು ಬದನಗುಪ್ಪೆಗೆ ಹೋಗಿ ಮತ್ತೆ ಬಂದು ಜೆರಾಕ್ಸ್ ಮಾಡಿಕೊಂಡು 2 ಕಿಲೋಮೀಟ್ರ್ ನಡ್ಕೊಂಡು ಮತ್ತೆ ಬಂದಿದ್ದೀನಿ ಇಂಟರ್ವ್ಯೂಗೆ. ಸೊ ನೀವು ಯಾವುದೇ ಕಾರಣಕ್ಕೂ ಈ ಥರ ಮಾಡೋಕೆ ಹೋಗಬೇಡಿ. ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ನೆನಪಲ್ಲಿ ಇಟ್ಕೊಂಡು ಅದನ್ನು ಸರಿಯಾದ ಸಮಯಕ್ಕೆ ತಗೊಬಂದು ಸಬ್ಮಿಟ್ ಮಾಡೋದಾಗಲಿ ಅಥವಾ ಇಂಟರ್ವ್ಯೂಗೆ ರಿಸ್ಯೂಮ್ ತಗೊಂಡೋಗೋದಾಗಲಿ ಅದನ್ನೇ ಯಾವತ್ತೂ ಕೂಡ ಮರೆಯೋಕ್ಕೆ ಹೋಗಬೇಡಿ. ಸೊ ಗೈಸ್, ಫೈನಲಿ ನಾನು ಬದನಗುಪ್ಪೆಗೆ ಹೋಗಿ ಇಂಟರ್ವ್ಯೂ ಮುಗಿಸ್ಕೊಬಂದೆ. ಸೊ ಚೆನ್ನಾಗಿತ್ತು ಎಕ್ಸಾಮು, ಇಂಟರ್ವ್ಯೂ ಚೆನ್ನಾಗಿತ್ತು ಗೈಸ್. ಮತ್ತು ಸೆಲೆಕ್ಟ್ ಕೂಡ ಆಗಿದೆ. ಮಂಡೇ ಹೋಗಿ ಜಾಯ್ನಿಂಗ್ ಆಗಬೇಕು. ತುಂಬ ಖುಷಿ ಆಗ್ತಿದೆ ಗೈಸ್. ಈ ಡಿಗ್ರಿ ಲೈಫ್ ಮುಗಿಸ್ಬಿಟ್ಟು ಮತ್ತೆ ಹೋಗಿ ಕೆಲಸ ಸೇರ್ಕೊಳ್ಳೋದು ಅಂದರೆ ಭಾರಿ ತಲೆನೋವು ಗೈಸ್. ಸದ್ಯಕ್ಕೆ ಹೆಂಗೆ ಒಂದು ಕೆಲಸ ಸಿಕ್ತು, ಅದೇ ಖುಷಿ.